ಚಾನಲ್ಗೆ ಸ್ವಾಗತ. ನೀವು ನೋಡುತ್ತಿರುವುದು MBR ಅಗ್ರಿಕಲ್ಚರ್. ಇವತ್ತೊಂದು ನಿಟ್ರ ಹತ್ತಿರ ಪಾಂಡ್ರಂಗ್ ಅಂತ ಹೇಳ್ಯಾರ. ಅವರು ಡೈರಿ ಫಾರ್ಮ್ ಮಾಡಕತ್ತಾರ. ಯಾವ ಥರ ಮಾಡತ್ತಾರ, ಅದರಲ್ಲಿ ಭಾಳಷ್ಟು ಲಾಭ ಲುಕ್ಸಾನ್ ಅಂತಾರ. ಇವ್ರು ಯಾವ ಥರ ಮಾಡತ್ತಾರ, ಇವ್ರಿಗೆ ಪ್ರಾಫಿಟ್ ಅದನ್ನ ಇಲ್ಲ. ಒಂದು ಸಲ ಡೀಟೇಲ್ ಆಗಿ ಕೇಳೋಣ ಬನ್ನಿ. ನನ್ನ ಹೆಸರು ಪಾಂಡುರಂಗ್ ವೆಂಕಟರಾವ್ ಕಣಜಿ, ನಿಟ್ಟೂರು ಬಿ, ತಾಲೂಕಾ ಭಾಲ್ಕಿ, ಡಿಸ್ಟಿಕ್ ಬೀದರ್. ಮೊದಲು ಏನು ಮಾಡ್ತಿದ್ರಿ ಸರ್? ನಂದು ಎಜುಕೇಷನ್ BSc B.Ed ಆಗ್ಯದ ರೀ. BSc B.Ed ಮುಗಿಸಿ ನನಗೆ ಇಂಟ್ರೆಸ್ಟ್ ಒಕ್ಕಲ್ತನದಾಗ ಅದ ಅಂತ ಅಗ್ರಿಕಲ್ಚರ್ ಮಾಡ್ತೀನಿ ರೀ. ಪೈಲೆ ನಮ್ಮ ಹಿರಿಯರ್ದು ಜಮೀನು ಅದ, ಆ ಹಿರಿಯರ ಜಮೀನು ನಾನೇ ಸಂಭಾಳಿಸ್ತೀನಿ. ಕಬ್ಬು ಇದು ಅದ. ಈಗ ಇದು ಡೈರಿ ಫಾರ್ಮ್ ಹಳೇದು ನಮ್ಮ ಮುತ್ತೆಯವ್ರ ಕಾಲದಾಗಿಂದ ಹಿಡ್ದು ನಂಬಲ್ಲಿ ದನಗಳವ. ಈಗ ಏನರ ಹೊಸ ಮಾಡಿಫೈ ಮಾಡ್ಬೇಕಂತ ಎಲ್ಲ ಇಲ್ಲಿ ಹೊಲದಾಗೆ ಪೈಲೆ ಹಳೆ ನಮ್ಮ ಊರಾಗ ಮನೆ ಅದ, ಮನೆ ಹತ್ರ ಒಂದು ದನಗಳದ್ದು ಗೋಟ ಇತ್ತು, ಅಲ್ಲೇ ಎಲ್ಲ ಕಟ್ತಿದ್ವಿ, ಅಲ್ಲೇ ಹಾಲು ಇದು ಮಾಡ್ತಿದ್ವಿ. ಈಗೇನು ಅಲ್ಲಿಂದ ಎಲ್ಲ ಗೊಬ್ಬರಿ ಸಲಯಾಗ ತಕ್ಲೀಫ್ ಆಗ್ಲತ್ತ ಎಲ್ಲ ಶಿಫ್ಟ್ ಇಲ್ಲಿ ಮಾಡಿದ್ದೇವೆ ರೀ. ಎಷ್ಟು ಇದ್ರದಿಂದ ಎಮ್ಮೆದಿಂದ ಸ್ಟಾರ್ಟ್ ಮಾಡಿ ಸರ್? ನಮ್ಮ ಹಳೇದು ಮನೆದೇನು ಹಳೇವೇನಿತ್ತು ಪೈಲೆ ನಮ್ಮಲ್ಲಿ ಎಲ್ಲಕ್ಕ ಊರಾಗ ಹೆಚ್ಚಿಗೆ ದನಗಳು ನಮ್ಮ ಹತ್ರನೇ ಇದ್ದು. ಆಮೇಲೆ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಆಗಿನ ಕಡೆಯಿಂದ ಮತ್ತು ಬಿಲ್ಡಾಗ ದನಗಳು ಬಿಡಬೇಕು, ಕಾಯ್ಬೇಕು. ಈಗ ಹಳೆ ಪೈಲೆ ಏನಿತ್ತು, ಅಡಿಗಳು ಖುಲ್ಲಾ ಇರ್ತೀವಿ ರೀ, ದನಗಳೆಲ್ಲ ಮೈಲಾಕ ಇದು ಆಯ್ತಿತ್ತು. ಹ್ಯಾಂಗೆ ಚೇಂಜ್ ಆಯಿತು, ನಾವು ಥೋಡೆ ಚೇಂಜ್ ಮಾಡ್ಬೇಕಂತ ಜಗದ ಮೇಲೆ ಎಲ್ಲ ಹೊರಗೆ ಬಿಡಲ್ಲೇವು ದನಗಳು, ಎಲ್ಲ ಜಗದ ಮೇಲೆ ವ್ಯವಸ್ಥೆ ಮಾಡ್ತೀವಿ. ಎಷ್ಟು ಅವ ಸರ್ ಇವಾಗ? ಈಗ ನಮ್ಮ ಹತ್ರ ನೋಡ್ರಿ ಸಣ್ಣ ದೊಡ್ಡ ಕಲ್ತು 30ರಿಂದ 35 ದನಗಳು ಅವ ಟೋಟಲ್. ಎಷ್ಟು ವರ್ಷದಿಂದ ಮಾಡತ್ತೀರಿ ಸರ್? ಈಗ ಇದು ನಮ್ಮ ಭಾಳ ವರ್ಷ ಐತಿ. ಈಗ ನಾವು ನನ್ನ BSc B.Ed ಮುಗೋಣ ನಮ್ಮ ಇನ್ಸಿಡೆಂಟ್ ಏನಿದೆ, ನಮ್ಮ ಫಾದರ್ ಅವ್ರು ತಿರ್ಕೊಂಡಿದ್ದು ಬಾದ್ ನಾ ಈ ಫೀಲ್ಡ್ದಾಗ ಹೆಚ್ಚಿಗೆ ಮಾಡ್ತೇನೆ. ಇದ್ರೊಳಗೆ ನಿಮ್ಮ 35 ನಿಮ್ಮಲ್ಲಿ ಮಿಲ್ಕಿಂಗ್ ಎಷ್ಟವ ಸರ್? ಈಗ ಮಿಲ್ಕಿಂಗ್ ಹಳೆ ಈ ವರ್ಷ ಮಿಲ್ಕಿಂಗ್ ಸ್ಟಾರ್ಟ್ ಮಾಡೀನಿ ರೀ. ಈ ವರ್ಷ ನಮ್ಮಲ್ಲಿ ಏನಿತ್ತು, ಹಳೆವು ನಮ್ಮಲ್ಲಿ ಲೋಕಲ್ ಏನು ದನಗಳಿದ್ದು, ಅವು ಲೋಕಲ್ ಎಮ್ಮೆಗಳು ಆಕಳುಗಳೇ ಸಾಕ್ತಿದ್ದೇವೆ. ಅದೇ ಮನೆ ಪೂರ್ತಿ ಹಾಲು ಮತ್ತು ನಮಗೆ ಎಷ್ಟು ಮನೆಗೆ ಹತ್ತದು ಅಷ್ಟೇ. ಈಗ ಏನು ಥೋಡೆ ದಿನ ಬಾದ್ ಏನು ಮಾಡಿದೆವು ಅಂದ್ರೆ ನೋಡಿದೆವು, ಈಗ ನಾವು ಹೆಂಗೆ ಭೀ ಇನ್ವೆಸ್ಟ್ಮೆಂಟ್ ಇದು ಮಾಡ್ಲತ್ತೇವೆ, ದನಗಳು ಇದು ಮಾಡ್ಲತ್ತೇವು. ಈಗ ಇದ್ರಲಿಂದ ಭೀ ಥೋಡೆ ಆದಾಯ ಆಗ್ಬೇಕು ನಮಗೆ. ಅದು ಆದಾಯ ನೋಡ್ರಿ, ಒಕ್ಕಲ್ತನ ಮಾಡ್ಬೇಕಂದ್ರೆ ಒಂದು ಚೈನ್ ಆದ್ರೆ ನಾವು ಒಕ್ಕಲ್ತನದಾಗ ಸಕ್ಸಸ್ ಆಯ್ತು. ಯಾವ ಡೈರಿ ಇತ್ತಂದ್ರೆ ಡೈರಿದಾಗೂ ನಮಗೆ ಮೇನ್ ಒಣ ಹಾಲು ಮೇಲೆ ನಾವು ಸ್ಟ್ಯಾಂಡ್ ಆಗೋದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಹಾಲಿಂದ ಏನದ ನಮ್ದು ಮನುಷ್ಯರು ಸರಿ ನಮ್ಮನ್ನು ಪಗಾರ ಅಷ್ಟು ಬರುತ್ತೆ. ಬಾಕಿ ಉಳ್ದಿಂದ ಏನದ ನಮ್ಮ ಗೊಬ್ಬರಿ ಅದ, ಇದು ಅದ, ನಮ್ಮ ಹೊಲ್ದಾಗ ಹಾಕಿಸಿ ಅದರ್ಲಿಂದು ಮತ್ತು ಇವತ್ತೇ ನಾವು ಮಾಡ್ಬೇಕು, ಇವತ್ತೇ ನನಗೆ ಫಾಯ್ದಾ ಸಿಗೋದಂದು ಸಿಗೋದಿಲ್ಲ. ಒಂದು 4-5 ವರ್ಷ ಇದ್ರದಾಗ ಹಾರ್ಡ್ ವರ್ಕ್ ಮಾಡಿ ಯಾರು 4-5 ವರ್ಷ ದುಡಿತಾರ ಅದ್ರೊಳಗೆ ಅವರೇ ಸಕ್ಸಸ್ ಆಯ್ತಾರೆ ಸರ್. ಇನ್ನೊಂದು ಭಾಳ ಜನ ಸ್ಟಾರ್ಟ್ ಮಾಡತ್ತಾರ ಮತ್ತು 1-2 ವರ್ಷ ಆದ ನಂತರ ಕ್ಲೋಸ್ ಮಾಡತ್ತಾರ. ಅದಕ್ಕೆ ಕಾರಣ ಏನದ ಅಂತೀರಿ? ಕಾರಣ ಏನದಂದ್ರೆ ಸರ್, ಎಲ್ಲರೂ ಇವತ್ತು ನಾವು ಹಾಕ್ದೇವು ಅಂದ್ರೆ ದುಡ್ಡು ಇವತ್ತೇ ಬರ್ಬೇಕಂತ ಯೋಚನೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಒಂದು ಈಗ ದನಗಳು ತಂದಿದ್ದೇವೆ, ಒಂದು 9 ದನಗಳು ಅವ ಅಂತ ತಿಳ್ಕೊಂಡು ಒಂದು 80 ಲೀಟ್ರ್ ಹಾಲು ಹೋಯ್ತು. 80 ಲೀಟ್ರ್ ಹಾಲು ಹೋಗೋದು 6 ಇಲ್ಲ 7 ತಿಂಗಳು ಸರ್. 6 ತಿಂಗಳ ಒಳಗೆ ನಮ್ಮ 3 ತಿಂಗಳ ಒಳಗೆ ನಮ್ಮ ಎಮ್ಮೆ ಗಬ್ಬನ್ ಹೋಗ್ಬೇಕು. 3ನೇ ಹಿಡಿದು 4ನೇ ತಿಂಗಳ ತನಕ ಎಮ್ಮೆ ಮಿಲ್ಕಿಂಗ್ ಕೊಡ್ತದ. 7-8 ತಿಂಗಳ ತನಕ ಹಾಲು ಕೊಡ್ತದೆ ರೀ, ಮ್ಯಾಕ್ಸಿಮಮ್ 7-8 ತಿಂಗಳ ತನಕ. ಅದ್ರ ಬಾದ್ ಅದು ಕಾಯ್ಬೇಕಾಯ್ತದ. 3 ತಿಂಗಳಿಗೆ ಅಗರ್ ಗಬ್ಬನ್ ಹೋಯ್ತು ನಮ್ಮ ಎಮ್ಮೆ, 5 ತಿಂಗಳ ತನಕ ಹಾಲು ಕೊಡ್ತದೆ. ಮುಂದೆ ಉಳ್ದಿನ 4-5 ತಿಂಗಳು ನಾವು ಬ್ಯಾಲೆನ್ಸ್ ಮೇಲೆ ನಡೆಸ್ಬೇಕಾಗ್ತದೆ. ಬೇರೆ ಎಮ್ಮೆಗಳದ್ದು ಫಾಯ್ದಾ ತೆಗ್ದು ನಮಗೆ 1 ವರ್ಷನಾಗ 7 ತಿಂಗಳೇ ನಮಗೆ ಫಾಯ್ದಾ ಸಿಗತ್ತೆ. ಕ್ಯಾಶ್ದಾಗ ಮಾಡ್ಕೋಬೇಕು. ಹಾಲಿನಾಗಂತೂ 4-5 ತಿಂಗಳು ಅದಕ್ಕೆ ಮೇಂಟೈನ್ ಮಾಡೋದ್ರಾಗ ಅದಕ್ಕೆ ಬರಾಬರ್ ಆಯ್ತದ. ಕೆಲವೊಂದು ಮಂದಿ ಅದು ಫಾಯ್ದಾ ನುಕ್ಸಾನ್ ಆಯ್ತು ಅಂದ್ರೆ ಇದು ರೊಕ್ಕ ಬೇರೆ ಕಡೆ ಯೂಸ್ ಮಾಡಿದೆವು ಅಂದ್ರೆ ನಾಳೆಗೆ ನಮಗೆ ಹಾಲು ಮೇಂಟೈನ್ ಮಾಡ್ಬೇಕಂದ್ರೆ ಒಂದೊಂದು ಎಮ್ಮೆ ಹಾಕ್ಬೇಕಾಯ್ತು. ಶುರು ಸ್ಟಾರ್ಟಪ್ ಮಾಡಪ್ಪರಿ ಇದು ಮಾಡಿಲ್ರಿ ನಾವು 2-3 ಎಮ್ಮೆ ಇದ್ದು. 3 ಎಮ್ಮೆ ಮಾಡ್ಕಸಿ ಈಗ ಆಮೇಲೆ ಹೋಗ್ಕಸಿ ನಮ್ಮ ದೋಸ್ತರಲ್ಲ ಆತುರ್ ಅವ್ರು 40 ವರ್ಷ ಐತ್ ಮಾಡ್ತಾರೆ. ಅವ್ರ ಬಾದ್ ಹೋಗಿ ನೋಡ್ಕಸಿ ಅವ್ರು ಸರಿ ಹೋಗ್ಕಸಿ ಇನ್ನ ಗುಜರಾತ್ದಿಂದ ಹೋಗ್ಕಸಿ ಇನ್ನ 4-5 ಎಮ್ಮೆಗಳು ತಂದು ಟೋಟಲ್ ಈಗ ಒಂದು ಮನುಷ್ಯ ಇಕ್ಲಾಕ್ ಅದು ಸ್ಯಾಲ್ರಿನೇ ಸಾಕಾಗಲ್ರಿ. ಒಂದು ಮನುಷ್ಯಕ್ಕೆ ಸ್ಯಾಲ್ರಿ ಕೊಡ್ಬೇಕು, ಹಾಲು ಕೊಡ್ಬೇಕು, ಎಲ್ಲ ಕೊಡ್ಬೇಕಂದ್ರೆ ಇದ್ರ ಮೇಲೆ ಫಾಯ್ದಾ ಆಗೋದು ಸಾಧ್ಯ ಇಲ್ಲ ಇವತ್ತಿನ ಡೇಟ್. ಈಗಿಂದ ಈಗ ಪೀಕ್ ಅಂದ್ರು ನಾವು 3-4 ವರ್ಷ ದುಡ್ದೇವು ಅಂದ್ರೆ ಅದ್ರೊಳಗೆ ಏನರ ಇವು ಕರುಗಳು ಇರ್ತಾವೆ, ಕರುಗಳದಾಗ ಏನರ ರಾಯಲ್ಟಿ ಸಿಗ್ತದ. ಇವೇ ಒಂದೊಂದು ನಾಳಿಗೆ ಹಾಕಸಿ ಮೇನ್ ಏನು ಮಾಡ್ತಾವೆ ಸರ್, ಎಲ್ಲ ಗೊಟ್ಟದಾಗ ನಾವು ನೋಡ್ತೀನಿ ಕರುಗಳೇ ಇರಲ್ಲು. 70% ಕರುಗಳು ಸತ್ತೋಯ್ತಾವ್ರಿ. ನಂಬಲ್ಲಿ 100% ಕರುಗಳು ಅವ. ಯಾಕೆ ಸೈತವ ಸರ್? ಕಾರಣ ಹಾಲಿನ ಸಲ 1-2 ತಿಂಗಳಾಗಾರ ನಾವು ಕರು ಹಾಲು ಕರೆಕ್ಟ್ ಕೊಟ್ಟೆವು. 2 ರಿಂದ 3 ತಿಂಗಳು ತನ ಅಂದ್ರೆ ಅದು ಚಲೋ ಮೇವು ತಿನ್ಲಾಕ್ ಚಾಲು ಮಾಡ್ತು, ಚಂದಿ ತಿನ್ಲಾಕ್ ಚಾಲು ಮಾಡ್ತು ಅಂದ್ರೆ ಕಮ್ಮಿ ಮಾಡ್ಬೇಕಷ್ಟು.
ಈಗ ಇದು ಕರು ಅದ, ಕರು ನಾವು ಕರುಗ್ ಬಳಸ್ಬೇಕು. ಇದು ರೊಕ್ಕ 1 ಲಾಖ ಐತಾವ್ರಿ. ಇದು ಏನದ ನಾಳೆಗೆ ನಾವು 2 ವರ್ಷನ ಗಬ್ಬ ಹೋಯ್ತಂತ ತಿಳ್ಕೊರಿ, ಇದೇ 1 ಲಾಖಕ್ಕೆ ಮಾರ್ತದ. ಕಮ್ಸೆ ಕಮ್ 1 ಲಾಖ, ಚಲೋ ಐತಂದ್ರೆ 1.5 ಲಾಖ ತನ ಹೋಯ್ತಾವ. ಇವತ್ತು ಇಷ್ಟು ರಿಕ್ವೈರ್ಮೆಂಟ್ ಅದ ಹಾಲಿಂದು, ನಾವು ಎಷ್ಟು ಮಾಡಿದ್ರು ಬಿ ಕಡಿಮೆನ ಅದ ನೋಡ್ರಿ. ಇವತ್ತು ಎಲ್ಲ ಕೆಮಿಕಲ್ ಬೇಸ್ಡ್ ಮಿಲ್ಕ್ ಅವ. ನಮ್ಮ ಊರಾಗ ಊರಾಗಿಂದ 1000 ಲೀಟರ್ ಹಾಲು ಹೊರಗೆ ಹೋಗಲ್ಲ, 5000 ಲೀಟರ್ ಊರಾಗ ಹಾಲು ಬರ್ತದೆ. ಅದು ಎಲ್ಲಿಂದ ಬರುತ್ತೆ, ಎಲ್ಲಿ ಗೋಟಾಗಳವ, ಎಲ್ಲ ಕೆಮಿಕಲ್ ಮಿಕ್ಸ್ ಅವ. ಇದ್ದಿನ ಮಿಲ್ಕ್ ಏನು ಪಾಕೆಟ್ ಮಿಲ್ಕ್ ಬರ್ತಾವ ಅವೆಲ್ಲ ಕೆಮಿಕಲ್, ಪ್ಯೂರ್ ಅಂತ ಸಿಗೋದು ಸಾಧ್ಯನೇ ಇಲ್ಲ. ಸರ್ ಇನ್ನೊಂದು, ನೀವು ಯಾವ ತಳಿ ಇಟ್ಟಿರಿ ಸರ್ ಕಂಪ್ಲೀಟ್ ಇವು? ಈಗ ನಮ್ಮ ಹತ್ರ ನೋಡ್ರಿ ಹರಿಯಾಣ ಅವ, ಗುಜರಾತಿ ಅವ. ಯಾವುದು ಸರ್ ಅದು ಹರಿಯಾಣ ಬರ್ತದೆ ಸರ್? ಹರಿಯಾಣ ಅದು ಅದ ರೀ, ಆ ಕಡಿದೊಂದು ಹರಿಯಾಣ ಅದ. ಇವು ಎಲ್ಲ ಗುಜರಾತಿ ಅವ, ಇವು ಲೋಕಲ್ದಾಗ ತಗೊಂಡಿಂದವ, ಇವು ಪೈಲೆ ಹಳೆವು ತಗೊಂಡಿಂದವ. ಇದು ಅದು ಒಂದು ಆ ಕಡಿದ ಏನದ ನೋಡ್ರಿ, ಅದು 11,000 ತಗೊಂಡಿದ್ರಿ. 2 ಹಾಲು ತಿಂದಿನಿ, ಇನ್ನ ಬಿಟ್ಟಿನಿ. ಒಂದು ಎಮ್ಮೆ ಮಾರ್ಕೆಟ್ ಒಯ್ದಿದ 60,000 ಮಾರ್ಕಸಿ. ಅದು 2ನೇ ನಂಬರ್ ಏನದ ನೋಡ್ರಿ, ಅದು ಜಾಫ್ರಾಬಾದಿ ಅದ. ಜಾಫ್ರಾಬಾದಿ 5,000 ಸಣ್ಣ ಕರು ಐತ್ರಿ. ಕರು ಸಣ್ಣ 1-2 ವರ್ಷ ಸಾಕಸಿ ಈಗ 2ನೇ ಹಾಲು ತಿನ್ಲತ್ತೀನಿ ಅದು. ಸರ್ ಇನ್ನೊಂದು, ಈ ಮುರ್ರತ್ತಂದ್ರೆ ಆಲ್ರೆಡಿ ನಾವು ಏನದ ಅಂದ್ರೆ ಲೋಡೆಡ್ ತರಲಿ ಅಥವಾ ಕರು ಕೊಟ್ಟಿದ್ದು ತರಲಿ, ನೆಕ್ಸ್ಟ್ ಟೈಮ್ ನಂಬಲ್ಲಿ ಬಂದ್ಮೇಲೆ ಮತ್ತೆ ಅದು ಏನದ ಅಂದ್ರೆ ರೀ ಹೀಟಿಗೆ ಬರಲ್ಲ ಅಂತಾರೆ ಸರ್. ಈಗ ಕರೆಕ್ಟ್ ರೀ ಹೀಟಿಂಗ್ ಬರುತ್ತೆ. ಯಾಕೆ ಬರಲ್ಲ, ಅವ್ರಿಗೆ ಏನು ಫೀಡ್ ಬೇಕು, ಫೀಡ್ ಮೇನ್ ಅದ ಫೀಡ್ ಕೊಡೋದ್ರಿ. ಟೈಮಿಗೆ ಊಟ, ಇದು ನಾವು ಹೆಂಗಿದ್ದೇವೆ ಅವು ದನಗಳು ಬಿ ಹಂಗೆ ಅವ. ನಮಗೆ ಟೈಮಿಗೆ ಊಟ, ಟೈಮಿಗೆ ನೀರು ಸಿಕ್ಕರು ನಾವು ಬಿ ಚಲೋ ಇರ್ತೇವೆ. ಅವು ದನಗಳ ಮಂದಿ ಅಂತಾವು ಇಷ್ಟು ಹುಲ್ಬೇಕು ಅಷ್ಟು ಹುಲ್ಬೇಕು, ನಾವು ಹಾಕ್ತೇವೆ ಒಂದೇ ಬಿಟ್ಟಿರಿ. ಒಂದು ಎಮ್ಮಿಗೆ 10ರಿಂದ 15 kg ಫೀಡ್ ಬೇಕ್ರಿ. ಮತ್ತು ಅದ್ರ ಸರಿ ಹಾಲು ಎಷ್ಟು ಕೊಡ್ತಾವ, ಹಾಲು ಪ್ರಕಾರ ನಾವು ಇದು ಚಂದಿ ಕೊಡ್ತೇವೆ ಅವ್ರಿಗೆ. ಅದು ಸಕ್ಸಸ್ ಆಗಲ್ವ ಅಂತಿಲ್ಲ. ಈಗ ನಾವು ತಂದಿದ್ದೇವೆ, ನಮ್ದು ಇದ್ರೊಳಗೆ ಈಗ 3ನೇ ತಿಂಗಳು ಅವ ಎಲ್ಲ. ಈಗ 50% ಇದು ಆಗ್ಯಾವ್ರಿ ಫೀಡ್. ಇದು ನಾವು ಲೋಡ್ ಆಗ್ಯಾವ 50%. ಇಲ್ಲೇ ಮಾಡ್ತೀರಿ? ಇಲ್ಲೇ ಲೋಕಲ್ದಾಗೆ ಲೋಡ್ ಮಾಡಿಸಿದೇವ್ರಿ. ನಮ್ದು ಬಿ ಈಗ ನಾವು ಸ್ಟಾರ್ಟಪ್ ಅದ ಅಂತ ಇದು ತಂದಿಲ್ಲ, ದೊಡ್ಡದು ಬುಲ್ ತಂದಿಲ್ಲ. ಬುಲ್ ತರಬೇಕು ಈಗ ನೆಕ್ಸ್ಟ್ ಲೋಡ್ನಾಗ. ಈ ಕಡೆ ಒಂದು ಸೆಟಪ್ ಮಾಡ್ಕಸಿ ಬುಲ್ ತರೋದಂತ ಪ್ಲಾನ್ ಅದ. ಇವಾಗ ಎಷ್ಟದ ಸರ್ ನಿಮ್ದು ಹಾಲಿನ ಟನ್? ನಮ್ಮಲ್ಲಿ 2 ಟೈಮ್ ಕಲ್ 75 to 80 ಲೀಟರ್ಸ್ ಐತ್ರಿ. ಈಗ ನಮ್ದೇನು ಪೂರ ನಾವು ಒಂದು ಟೋಟಲ್ ಇದು ಮಾಡಿಲ್ಲ, ಒಂದೇ ಬಾರ್ ತಂದಿಲ್ರಿ. ಎರಡು ತಂದು ಅದು ಟೈಮ್ ಜಾಪ್ ಅದ. ಅದ್ರ ಸಲಕ್ ಹಾಲು ಸ್ವಲ್ಪ ಕಡಿಮೆ ಅದ. ಒಂದು ಲೋಡ್ ಮಾಡಿದ್ರೆ 100% ಸಕ್ಸಸ್ ಆಯ್ತು ಸರ್. ಇದ್ರಾಗ ಏನೇನು ಮಿಕ್ಸ್ ಮಾಡ್ಕೊಳ್ಳೋದು? ಇದ್ರೊಳಗೆ ಗೋಧಿದದ ರೀ, ಮತ್ತು ಕಡ್ಡಿದದ, ಮತ್ತು ನಮ್ಮ ತೊಗರಿದದ, ಮತ್ತು ಅದ್ರ ಸರಿ ನಮ್ಮ ಜೋಳದ ಏನದ ಅದು ಎಲ್ಲ ಕುಟ್ಟಿ ಮಾಡಿ, ಮತ್ತು ಹಸಿ ಇದು 50 ಅದು 50% ಮಾಡ್ಕಸಿ ಹಾಕ್ಕೊಡ್ತೀವಿ. ಇದೇ ನೀವೇ ಮಾಡ್ಸಿರಿ ಸರ್ ಕಂಪ್ಲೀಟ್? ಇವೆಲ್ಲ ಲೋಕಲ್ದಾಗೆ ಇಲ್ಲೇ ಮಾಡ್ಸೀನಿ ರೀ. ಇವು ಹಳೆ ಇದು ನೋಡ್ರಿ, ಪೈಲೆ 2012ದಾಗ ಮಾಡಿದವ ರೀ. ನಾವು ಪೈಲೆ ಏನು ಹಿಂಗೆ ಹಾಲಿನ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಂತ ಮಾಡಿಲ್ಲ. ಈಗ ನೋಡ್ದೇವು, ಈಗ ಎಲ್ಲ ಇಷ್ಟೆಲ್ಲ ಮಾಡ್ಲತ್ತೇವು, ಮತ್ತು ಹಾಲ್ನು ಮಾಡಿ ನೋಡ್ರ ಸಕ್ಸಸ್ ಆಯ್ತೇವೋ ಇಲ್ಲ ಅದು ನಮಗೆ ಕುನ ಇಲ್ಲ. ಈಗ ಸ್ಟಾರ್ಟಪ್ ಅದ. ಪೈಲೆ ಏನು ನಾವು ಹಾಲು ಖಾಲಿ ಗೊಬ್ಬರ ಸಲಕ್ಕೆ ಮನುಷ್ಯ ಇಕ್ಕಿದೀವಿ ರೀ. ನಮಗೆ ಮೇನ್ ಸಾವಯವ ಗೊಬ್ಬರ ಸಿಗ್ತದಂತ ಅದ್ರ ಸಲಕ್ಕೆ ಇವು ಎಷ್ಟೆಲ್ಲ ಮನಿದವ ರೀ. 1 ಕ್ಯಾಡ್ 2 ಇಕ್ಕಿಂದ ಅವೇ ಅಷ್ಟವ ಪ್ರೊಡಕ್ಷನ್. ಈಗ ನಮ್ಮ ಹತ್ರ ನೋಡ್ರಿ 75-80 ಲೀಟರ್ 2 ಟೈಮ್ ಕಲ್ತು ಹೋಯ್ತಾವ. ಇದು ಒಂದು ಲೋಡ್ದಾಗ ತಂದ್ರು 150 ಮುಂಜಾಳೆ ಸಂಜೆಗೆ 50 ಆಯ್ತದ. ನಮ್ದು ಕಡಿಮೆ ಯಾಕಂತಂದ್ರೆ ನಾವು ಒಂದೇ ಬಾರ್ ಲೋಡ್ ತಂದಿಲ್ಲ. ನಂಬಲ್ಲಿ ಮನೆದಿದ್ದು 2 ಎಮ್ಮೆಗಳು, ಆಮೇಲೆ ಇನ್ನೂ 2-3 ತಿಂಗಳು ಬಿದ್ದು ಇನ್ನೂ 2 ತಂದೆವು. ಮತ್ತು ಮನ್ ಗುಜರಾತ್ ಹೋಗಸಿ ಇನ್ನೊಂದು 5 ತಂದೆವು. ಹಂಗೆ ಮಾಡ್ಕಸಿ ಟೋಟಲ್ 10 ಎಮ್ಮೆಗಳು ಮಾಡಿದೆವು. ಈಗ ಪ್ರೆಸೆಂಟ್ ನಮ್ಮ ಟೋಟಲ್ 75 to 80 ಲೀಟರ್ಸ್ ಆಲ್ರೆಡಿ ಹಾಲು ಹೋಯ್ತದೆ ರೀ. ಅವ್ರು ಇಲ್ಲೇ ಬಂದು ತೊಗೊಂಡಿದ್ದಾರೆ? ಹಾಂ, ಇಲ್ಲೇ ಅಮೂಲ್ ಮದರ್ ಡೈರಿ ಅದ ರೀ ಅವ್ರು. ಹಾಂ, ಮತ್ತು ಇಲ್ಲಿ ಲೋಕಲ್ನಾಗೂ ಕೊಡ್ತೇವೆ, ಅಮೂಲ್ನಾಗೂ ಕೊಡ್ತೇವೆ. 50 ಲೀಟ್ರ್ ಇಲ್ಲಿ ಅಮೂಲ್ದವ್ರಿಗೆ ಕೊಡ್ತೇವೆ, ಮತ್ತು ಒಂದು ಮಿಕ್ಕಿದ 30 ಲೀಟ್ರ್ ನಮ್ಮ ಮನೆಗೆ ಮತ್ತು ಲೋಕಲ್ದಾಗ ಬಂದು ಒಯ್ತಾರೆ. ನಾವು ಅವ್ರು ಹೆಂಗೆ ಕೊಡ್ತಾರೆ ಸರ್ ಪೇಮೆಂಟ್? ಏನು ವೀಕ್ಲಿ ಇರ್ತಾರೆ? ನಮ್ಮ ಮನ್ಸಿನ ಮೇಲೆ ಅದ ರೀ. ಅವ್ರು ಕೇಳಿದ್ರು ನಮಗೆ 5 ದಿನಕ್ಕೆ ಬೇಕಾ 10 ದಿನ ಬೇಕಾ, ನೀವು ನಿಮ್ಮ ಮನ್ಸಿನ ಅಂದ್ರೆ 10 ನಮಗೆ ಪೇಮೆಂಟ್ ನಾವು ನೋಡ್ರಿ ಫೀಡ್ ತೊಗೊಂಡಿದ್ದು ಅವ್ರಿಗೆ ಪೇಮೆಂಟ್ ಮಾಡ್ಬೇಕಂದ್ರೆ 10 ದಿನಕ್ಕೆ ನಾವು ಮಾಡ್ತೇವೆ. 10 ದಿನಕ್ಕೆ ನಮಗೆ ಪೇಮೆಂಟ್ ಮಾಡ್ತಾರೆ ರೀ. ಫಸ್ಟ್ 1 ತಾರೀಕು ಹಿಡಿದು 10 ತಾರೀಕು ತನ ಹಾಲು ಹೋಯ್ತದ. 11ನೇ ತಾರೀಕಿಗೆ ಬರ್ತದೆ. 11ನೇ ಹಿಡಿದು 20 ತನ ಹೋಯ್ತದ, 21ಗೆ ಬರ್ತದೆ. 20 ಹಿಡಿದು 30 ತನ ಹೋಯ್ತು, 1 ತಾರೀಕಿಗೆ ಅಮೌಂಟ್ ಬರ್ತದೆ. ಇವಾಗ ಎಷ್ಟು ರೇಟ್ ಅದ ಸರ್ ನಿಮ್ಮ ಹಾಲು? ಈಗ ನಮಗೆ ಎವರೇಜ್ ಸಿಕ್ತು ನೋಡ್ರಿ. ಇದಕ್ಕೆ ಲೋಕಲ್ದಾಗ ಕೊಡ್ತೇವೆ 60 ರೂಪಾಯಿ ಕೊಡ್ತೇವೆ ಸರ್. ಮತ್ತು ಅಮೂಲ್ದವ್ರು ಏನು ಫ್ಯಾಟ್ ಮೇಲೆ ಅದ, ಫ್ಯಾಟ್ ಕಮ್ಮ ಜಾಸ್ತಿ ಆಯ್ತದ. ಇದು 56-57 ರೂಪಾಯಿ ಪರ್ ಲೀಟ್ರ್ ಬೀಳ್ತದೆ ರೀ.
ಇದಕ್ಕೆ ನಿಮ್ಮ ಮೇಂಟೆನೆನ್ಸ್ಗೆ ಆ ದುಡ್ಡಿಗೆ ವರ್ಕೌಟ್ ಆಗ್ಲತ್ತ ಸರ್? ಈಗ ನಾವು ಅಷ್ಟಿದ್ರೆ ನಾವು ಏನು ಹಾಲು ಎಷ್ಟು ಎಮ್ಮೆಗಳು ಕೊಡ್ತಾವ್ ನೋಡ್ರಿ, ಅದ್ರಾಗರ್ ಕ್ಯಾಲ್ಕುಲೇಷನ್ ಮಾಡ್ದೇವು ಅಂದ್ರೆ ನಾವು 50 ನಾವು ಸೇವ್ ಇದ್ದೇವೆ. ನಾವು ಅದೇ ಇನ್ವೆಸ್ಟ್ಮೆಂಟ್ ಬಾಕಿ ಇರ್ತೀವಿ ಕರುಗಳಿಗೆ ದನಗಳಿಗೆ ಮಾಡ್ತೇವೆ. ಅದ್ರ ಸಲಕ ನಮಗೆ ಸಿಗೋದಾರು ನಮ್ಮ ಮನ್ಸಿಗೆ ಎಷ್ಟು ಸ್ಯಾಲ್ರಿ ಕೊಡ್ತೇವೆ ಅಷ್ಟು 20,000 ರಿಂದ 30,000 ರೂಪಾಯಿ ಉಳಿತಾವ್ರಿ ನಮಗೆ. ಒಂದ್ ತಿಂಗಳಿಗೆ 20,000 ರಿಂದ 30,000. ಮತ್ತೆ ಇದು ಉಳಿತಲ್ಲ ಸರ್, ಕರು ಉಳಿತು, ಕರು ಉಳಿತು, ಗೊಬ್ಬರ ಉಳಿತು, ಮತ್ತು ಅದ್ರದ್ದೇನು ಇನ್ವೆಸ್ಟ್ಮೆಂಟ್ ಅದ ಇವೆಲ್ಲ ಕರುಗಳು ಇವು ದನಗಳಿಗೆ ಬಿ ಎಲ್ಲ ನಾವು ಚಂದಿ ಕೊಡ್ತೇವೆ. ಅದೇ ದುಡ್ಡಿನಾಗ ಇದು ಮಾಡ್ತೇವ್ರಿ. ನಮಗೆ ಈಗ ಇವತ್ತೇ ಮಾಡ್ಬೇಕು. ಕೆಲವೊಂದು ದಿಮಾಗದಾಗ ಏನದ, ಅವ್ರು 10 ಎಮ್ಮೆಗಳು ತಂದೆವು, ಡೈಲಿ ಮುಂಜಾನೆ 50 ಲೀಟರ್, ಸಂಜೆಗೆ 50 ಲೀಟರ್, 100 ಲೀಟರ್, 100 × 60 6,000 ರೂಪಾಯಿ, 3,000 ಹೋದು 3,000 ಉಳಿತಾವಂತ. ಅದು ಲೆಕ್ಕ ಎಲ್ಲ ತಪ್ಪದ. 100 ಅಂದ್ರೆ 100 ಆಗಲ್. ಅದು ಮಾಡ್ಬೇಕಂದ್ರೆ ನಾವು ಸ್ವಂತ ಮಾಡಿದ್ರು ಉಳಿತಾವ್ ನೋಡಿ. ಫೀಡ್ ಬೇಕು, ಒಂದು ಲೀಟರ್ ಹಾಲು ಮಾಡ್ಬೇಕಂದ್ರೆ ಅರ್ಧ ಕಿಲೋ ಚಂದಿ ಕೊಡ್ಬೇಕು. ಅರ್ಧ ಕಿಲೋ ಚಂದಿ ಕೊಟ್ರೆ ಅದು ಹಾಲು ಇದು ಆಯ್ತದ. ಮತ್ತು ನಾವೇನು ಫೀಡ್ ಕೊಡ್ತೇವೆ, ಇದು ಕೊಡ್ತೇವೆ, ಚಾರ ಕೊಡ್ತೇವೆ, ಅವೆಲ್ಲ TMR ಮಾಡಿಕೊಟ್ರೆ ಸಕ್ಸಸ್. TMR ಅಂದ್ರೆ ಎಲ್ಲ ನಮ್ಮ ಹಸಿ ಮೇವು, ಇದು ಮೇವು, ಮತ್ತು ಅದ್ರ ಮ್ಯಾಲಿನ ಮಿನರಲ್ ಮಿಕ್ಚರ್, ಕ್ಯಾಲ್ಸಿಯಂ ಇವೆಲ್ಲ ಯೂಸ್ ಮಾಡಿದ್ರು ಮೇನ್ ಏನದ ಕ್ಯಾಲ್ಸಿಯಂ ಮತ್ತು ಮಿನರಲ್ ಮಿಕ್ಚರ್ ಕೊಟ್ಟರು ಹೀಟ್ ಮೇಲೆ ಜಲ್ದಿ ಬರ್ತದ. ಅವ್ರಿಗೆ ಏನು ಬಾಡಿದಾಗ ಏನು ಹೀಟ್ ಬೇಕು ಅದು ಡೈಲಿ ನೋಡ್ರಿ ನಾವು ಹಾಲು ಹಿಂಡ್ತೇವೆ ಅಂದ್ರೆ ಕ್ಯಾಲ್ಸಿಯಂ ತೆಕ್ಕೋತೇವೆ. ಎಲ್ಲಕ್ಕ ಹೆಚ್ಚಿಗೆ ಸಿಗತ್ತೆ ಕ್ಯಾಲ್ಸಿಯಂ, ಹಾಲಿನಾಗೆ ಕ್ಯಾಲ್ಸಿಯಂ. ಅದು ಕ್ಯಾಲ್ಸಿಯಂ ನಾವು ಡೈಲಿ ಕೊಟ್ಟೆವು. ಮತ್ತು ವೀಕ್ಲಿ ಚಳಿಗಾಲ ಇತ್ತಂದ್ರೆ ವೀಕ್ದಾಗ 2 ಸರಿ ಆ ಸಾಸಿದ ಎಣ್ಣೆ ಮತ್ತು ಬೆಲ್ಲ 2 ವೀಕ್ದಾಗ 2. ಈಗ ಬ್ಯಾಸ್ಗಿ ಅದ ಅಷ್ಟೇನು ಅವಶ್ಯಕತೆ ಇಲ್ಲ, ವೀಕ್ದಾಗ 1 ವೇಳೆ ಅದು 2 ಹಾಕ್ತೇವೆ. ಸರ್ ಹೊಸರು ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಷ್ಟು ಎಮ್ಮೆದಿಂದ ಸ್ಟಾರ್ಟ್ ಮಾಡಿದ್ರು ಅನುಭವ? ಈಗ ಸ್ವಂತ ಮಾಡೋದಿತ್ತಂತ ಅಂದ್ಕೊಳ್ಳಿ ಸರ್, 2 ಎಮ್ಮೆಲಿಂದ ಬಿ ಮಾಡ್ಬೋದು. 2 ಎಮ್ಮೆಲಿಂದ ಅಂದ್ರೆ ಮುಂಜಾನೆ 10 ಸಂಜೆಗೆ 10 20 ಲೀಟರ್ ಅವ್ನ ರೊಕ್ಕ ಹೊರಗೆ ಹೋಗಲ್ಲು. ಅವಾಗ ಗಾಡಿ ಮೇಲೆ ಹೋಗಿ ಮೇವು ತಂದು ಮನ್ಯಾಗ ಕಟ್ ಹಾಕಿದ್ರು ಮುಂಜಾನೆ 1 ಗಂಟೆ ಸಂಜೆಗೆ 1 ಗಂಟೆ ಮಾಡಿದ್ರು ಅವ ಡೈಲಿ 20 ಲೀಟರ್, ಸಂಜೆಗೆ 20 ಲೀಟರ್, ರಾತ್ರಿ ಮುಂಜಾನೆ 20 ಲೀಟರ್, 40 ಲೀಟರ್ ಹಾಲು ಹೋಯ್ತು. ಅವಂದು ಯಾರು ಸ್ವಂತ ಮಾಡೋರು ಅವ ಯಾವಾಗ್ಲೂ ಹಿಂದ್ ಬೀಳಲ್. ಈಗ ನಮ್ಮಂತವ್ರು ಏನಿರ್ತೇವೆ ಸುಮ್ಮನೆ ರೊಕ್ಕ ಹಾಕೋದು, ಮಂದಿ ನೋಡಿ ರೊಕ್ಕ ಹಾಕೋದು, ಅದು ಯೂಟ್ಯೂಬ್ ಮೇಲೆ ನೋಡೋದು, 100 ಲೀಟರ್ ಆಯ್ತದ, ಅರ್ಧ ಹೋಯ್ತಾವ, ಅರ್ಧ ಇರ್ತಾವ, ಅದು ಅರ್ಧ ಇರ್ಲಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು 10 ಎಮ್ಮೆಗಳು ಇದ್ದರೆ ಅದು ಮಾಡ್ಲಕ್ ಸಾಧ್ಯ ಆಯ್ತು. ನಂಬಲ್ಲಿ ಬೇರೆ ಎಕ್ಸ್ಟ್ರಾ ದನಗಳು ಇದ್ವು, ಅವು ಬಿ ನಾಳೆಗಿನ ಅದು ನಮಗ್ ರಾಯಲ್ಟಿನೇ ಅದ. ನಾಳೆಗೆ ಮಾಡ್ಬೇಕು, ದನಗಳಿಗೆ ಮಾಡ್ದೇವ ಅಂದ್ರೆ ಇವ್ ರಾಯಲ್ಟಿ ಅವ. ಈಗ ನೋಡ್ರಿ ನಾ ಒಂದ್ ಎಮ್ಮೆ ಕರು ನೋಡಿದ, ಪೈಲೆ ಒಂದ್ ಎಮ್ಮೆ ಕರು ತಂದಿದ. ಪೈಲೆ ಏನ್ ಮಾಡ್ತಿದ್ದೆವು, ಮನೆ ಪೂರ್ತಿ ಹಾಲು ತಕೊಂಡ್ ಬಾಕಿ ಮಾರಿ ಹಾಕ್ತಿದ್ದೇವು ಸರ್. ಈಗ ಏನ್ ಮಾಡ್ಲತ್ತೇವ್, ಹಾಲ್ನು ಮಾರಿರಿ, ಎಮ್ಮೆಗಳ್ನು ಇರ್ಲಿ, ನಮಗ್ ಗೊಬ್ಬರಿ ಆಯ್ತದ ಹೊಲ್ಕಂತ ಆ ಪ್ಲಾನ್ ಇದು ಮುಂದೆ ಇದು ಮಾಡ್ಲತ್ತೇವ್. ಪೈಲೆ ಹಂಗೆ ಮಾಡ್ತಿಲ್ಲ, ಒಂದ್ ಎಮ್ಮೆ ಹಾಲು ಪೂರ್ತಿ ಇಕ್ಕೊಂಡು ಒಂದ್ ಗಬ್ಬ ಹೋಯ್ತಂದ್ರೆ ಅದು ಮಾರಿ ಹಾಕ. ನಾವ್ ಈಗ ಏನ್ ಮಾಡ್ಲತ್ತೇವ್, ಹಾಲ್ನು ಮಾಡಿ ನೋಡರಿ ಸಕ್ಸಸ್ ಆಯ್ತೇವೇನು. ನಮಗ್ ಇದು ಈ ದಂಧ ಏನದ, ಹಾಲು ಕೊಡಲ್ಲೋದ್ರ ಬಿ ದನ ಸಕ್ಸಸ್ ಅವರಿ. ಗೊಬ್ಬರ ಕೊಡ್ತದ್ರಿ, 1 ಟ್ರ್ಯಾಕ್ಟರ್ ಗೊಬ್ಬರ ಬೇಕಂದ್ರೆ 4,000 ರೂಪಾಯಿ ಬೇಕು. ಈಗ ನಮ್ಮ 2-3-4 ದಿನದಾಗ 1 ಟ್ರ್ಯಾಕ್ಟರ್ ಗೊಬ್ಬರ ಬರ್ತದೆ, 4 ದಿನದಾಗ 1 ಟ್ರ್ಯಾಕ್ಟರ್ ಕಂಪ್ಲೀಟ್ ಗೊಬ್ಬರ ಮಾಡ್ತದೆ. ಅದು ಪ್ರಾಫಿಟ್. ಅದು ನಾವು ಸೈಕಲ್ ನೋಡಿದ್ರೆ ಪ್ರಾಫಿಟ್ ಆಯ್ತದ. ಒಣ ಹಾಲ್ ಮೇಲೆ ನಮಗ್ ಪ್ರಾಫಿಟ್ ಆಗ್ಲಕ್ ಸಾಧ್ಯನೇ ಇಲ್ಲ. ಇದು ಅದು ಲಕ್ಷ್ಮಣ್ ರೇಖಾ ಇದ್ದಿನದ ಅಂತ ತಿಳ್ಕೊಂಡು ಅದು ತಲೆಗೆ ತೆಗೆದಾಗಬೇಕು. ಮತ್ ಇದೂನು ಹಾಲ್ ಬಿ ಪ್ರಾಫಿಟ್ ಹಾಲ್ನಾಗ ಇಲ್ಲ ಅಂತಿಲ್ಲ. ನಮ್ದು ಟೋಟಲ್ ನಮ್ ಗೋಟದೇನ್ ಸೈಕಲ್ ಚಾಲು ಇತ್ತು ಅಂದು 24 ಇಂಟು 12 ತಿಂಗಳು ನಮಗ್ ಪ್ರಾಫಿಟ್ ಸಿಗ್ತದೆ. ಹೊಸವ್ರು ಮಾಡೋರಿಗೆ ಪ್ರಾಫಿಟ್ ಸಿಗಲ್ಲ. ನಾವು 10 ಎಮ್ಮೆಗಳು ತಂದೇವ ಅಂದ್ರೆ 1 ಮನುಷ್ಯ ಬೇಕು ಬಿಹಾರಿ, ಅದ್ರ ಹಿಂದೆ ಇನ್ನ 1 ಮನುಷ್ಯ ಬೇಕು, 2 ಮನುಷ್ಯ ಬೇಕು. ಮೇವು ಕಟ್ ತರ್ಲಾಕ್ ಒಬ್ಬರು, ಒಬ್ಬರು ಹಾಲು ಹಿಂಡ್ಲಾಕ್. ಮತ್ತ ಅದು ಮಾಡ್ಬೇಕಂದ್ರೆ 2 ಸ್ಯಾಲ್ರಿ ತೆಗಿಬೇಕು. ಮತ್ತು ಇವ್ರಿಗೆ ಹಾಕಿನ ಫೀಡ್ ರೊಕ್ಕ ತೆಗಿಬೇಕು, ಚಾರ ತೆಗಿಬೇಕು. ಚಾರ ತೆಗಿಬೇಕಂದ್ರೆ ಬಿ ಹೊರಗಾಗರ್ ನಾವು ಹಾಲು ನಂಬಲ್ಲ ಹಸಿ ಕಮ್ಮಿ ಅದ ಅಂತ ನಾವು ಮುರುಗಾಸ್ ನೋಡ್ಬೇಕಂತ ನೋಡಿದ್ವಿ. ಪಂಡ್ರಪುರ್ ಕಾಲ್ ಮಾಡಿದ್ರ ಅವ್ರು 9 ರೂಪಾಯಿ ಲೀಟರ್, 9 ರೂಪಾಯಿ ಕಿಲೋ ಮುರುಗಾಸ್ ಕೊಡ್ತಂದ್ರು. 9 ರೂಪಾಯಿ ಕಿಲೋ ಅಂದ್ರೆ 1 ದಿನಕ್ಕೆ 15 ಕಿಲೋ ಬೇಕು ಸರ್. ಡೈಲಿ ಅಷ್ಟು ಹಾಲು ಬರಲ್ಲ. ಅದು ನಂಬಲ್ ಅಡಿ ಇರ್ಬೇಕು, ನೀರು ಇರ್ಬೇಕು, ಮತ್ತು ಮೇವು ಇರ್ಬೇಕು. ಹಸಿ ಮೇವು ಎಷ್ಟಿತ್ತು ಅಷ್ಟು ಚಲೋ. ಎಷ್ಟು ಎಕರೆ ಹಾಕಿರಿ ಸರ್? ಈಗ ನಂಬಲ್ ನೋಡ್ರಿ, ಈಗ ಸರಿದಷ್ಟು 1 ಎಕರೆ ಅದಾವ್ರಿ, ಇನ್ನ 3 ಎಕರೆ ಹಸಿ ಮಾಡ್ಲತ್ತೇನ್ರಿ. ಯಾಕೆ ದನಗಳಿಗೆ ನಾವು ಅದು ಕ್ಯಾಲ್ಸಿಯಂ ಮತ್ತು ಮಿನರಲ್ ಮಿಕ್ಚರ್ ಕೊಡಲ್ಲೋದ್ರೂ ನಡೀತದ. ಮೇನ್ ನಾವೇನು ಆಹಾರ ಕೊಡ್ತೇವೆ ಅವ್ರಿಗೆ ನ್ಯಾಚುರಲ್ ಇತ್ತಂತ ತಿಳ್ಕೊರ್. ನಮ್ಮ ಹೊಲದಾಗಿಂದ ಅವ್ರದೇ ಇದ್ರಲಿಂದ ತಯಾರಾಗಿಂದ
ಮೂರ್ಗಾಸ್ ಅನ್ರಿ ಮತ್ತು ಕಬ್ಬು ಅನ್ರಿ ಮತ್ತು ನಮ್ದು ಮಕ್ಕಿ ಅನ್ರಿ ಮತ್ತು ಅದು ಹೈಬ್ರಿಡ್ದಾಗ ಒಂದು ಜೋಳ ಹೊಂಟಾವ ಅವು ಜೋಳ 3 ಬಾರ್ ವರ್ಷನಾಗ 3 ಬಾರ್ ಕಟ್ಟಿಂಗ್ ಐತಾವ ಅವನು ಟ್ರಯಲ್ ಮಾಡ್ಲತ್ತೀನಿ ರೀ ನಾವು ಇನ್ನ ಸ್ಟಾರ್ಟಪ್ದಾಗ ಅದ 2-3 ವರ್ಷ ಬಾದ್ ನಾವು ಪಾಸ್ ಫೇಲ್ ನೀವು ಇನ್ನೂ ಒಂದು ಬಾರ್ ಬಂದು ನೋಡಿದ್ರೆ ತಿಳಿತದೆ. ಇಷ್ಟು ಹಸುಗಳಿಗೆ ಮೇಂಟೆನೆನ್ಸ್ ಮಾಡ್ಲಕ್ ಎಷ್ಟು ಜನಕ್ಕೆ ಇಟ್ಟರು ಸರ್? ಇಬ್ಬರ ರೀ. ಇಬ್ಬರು. ಇಲ್ಲಿನವ್ರೆ ಸರ್? ಇಲ್ಲಿ ಒಬ್ಬರ ಲೋಕಲ್ದವ್ರ ಅದ ಮತ್ತು ಒಬ್ಬರ ಹರಿಯಾಣ ಬಿಹಾರಿ ಅದ. ಒಬ್ಬರ ಹಾಲು ಹಿಂಡ್ತಾರ, ಒಬ್ಬರು ಎಲ್ಲ ಮೇವು ಪ್ಯೂ ಕಡ್ ತರ್ತಾರ, ಮತ್ತು ಇಬ್ಬರು ಕಲ್ತು ಎಲ್ಲ ಟೋಟಲ್ ಕೆಲಸ ನೋಡ್ತಾರೆ, ತೊಳೆಯೋದು ಇದು ಮಾಡೋದು. ಅವರಿಗೆಲ್ಲ ಮಂತ್ಲಿನ ಸರ್ ವರ್ಷಿಗೆ? ಊರದವ್ರು ಇದ್ದಿನ ಮಂತ್ಲಿ ವರ್ಷಿಗೆ ಅದ ರೀ, ಮತ್ತು ಇವ್ರು ಇದ್ದಿನ ಲೋಕಲ್ ಹೊರಗಿಂದ ಇದ್ದಿರು ಅವ್ರಿಗೆ ತಿಂಗಳ ಅದ ರೀ. ಯಾಕಂದ್ರೆ ಲೋಕಲ್ದವ್ರು ಇದ್ದಿನ ಮಾತು ಅವ್ರಿಗೆ ಒಂದೇ ಬಾರ್ ಕೊಟ್ಟರು ಅವ್ರು ಇರ್ತಾರ ಇಲ್ಲ ಹೇಳಕ್ ಬರಲ್ಲ. ಮೇನ್ ಅವ್ರ ಪ್ರಾಬ್ಲಮ್ ಅದ ರೀ ಇದು ಮಾಡ್ಲಾಕ. ಸರ್ ಇದ್ರಾಗ ಹೈಯೆಸ್ಟ್ ಹೇಳಿ ಸರ್ ಏನೋ ಹೇಳತ್ತೀರಿ? ಮತ್ತು ಇದ್ರೊಳಗೆ ಏನದ ರೀ, ನಾವು ಅವ್ರ ಮೇಲೆ ಭರೋಸೆ ಮಾಡಿಕೊಟ್ರು ಬಿ ಇದು ಆಗಲ್ಲ. ನಾವು ಮಾಡ್ಬೇಕಂದ್ರು ಬಿ ಮುಂಜಾನೆ ಮತ್ತು ಸಂಜೆ ಹಾಲು ಕದಿಲೆ ಅವ್ರು ಅರ್ಧ ಲೀಟರ್ ಪರವಾಗಿಲ್ಲ. ಖರೆ ಏನು ಫೀಡ್ ಹಾಕ್ತಾರ ನೋಡ್ರಿ, ಫೀಡ್ ಹಾಕಪರಿ ನಾವು ಇರ್ಬೇಕು. ಎಷ್ಟು ಕಿಲೋ ಹಾಕ್ಲತ್ತಾರ, ಮೇವು ಎಷ್ಟು ಹಾಕ್ಲತ್ತಾರ, ನೀರು ಕುಡಿಸ್ಲತ್ತಾರ ಇಲ್ಲ ಇಷ್ಟು ನೋಡಿದ್ರೆ ನಮ್ಮ ಎಮ್ಮೆ ಹಾಲು ಕೊಡ್ತದ. ಅವ ಹೊಟ್ಟಿಗೆ ತಿಂಬವ ಅರ್ಧ ಲೀಟರ್ ಹಾಲು, ಅರ್ಧ ಈಗ 1 ಲೀಟರ್ ತಿನ್ಲಿ. ಖರೆ ನಾವು ಟೈಮಿಗೆ ಕೊಟ್ಟೇವು ಅಂದ್ರೆ ಅವ್ರಿಗೆ ಏನಂತ ಅನ್ಸ್ತದ ಜಾಸ್ತಿ ಹಾಲು ತೆಗಿಲಾಕ ತಕ್ಲೀಫ್ ಆಯ್ತದಲ್ಲ. ಅದ್ರ ಸಲಕ್ ಹಿಂಡಪರಿ ಮತ್ತು ಮೇವು ಹಾಕಪರಿ 2 ಟೈಮ್ರ ಯಾರು ಮನುಷ್ಯರ ಮೇಲೆ ಡಿಪೆಂಡ್ ಅರ ಅವ್ರು ಕಂಪಲ್ಸರಿ ಜಗದ ಮೇಲೆ ಇರ್ಬೇಕು. ಮುಂಜಾನೆ ಸಂಜೆ 1 ಗಂಟೆ ಅದು ಬಂದ್ ಬಾರ್ ಮೇವು ಹಾಕ್ದೇವು ಅಂದ್ರೆ ಅವ್ರಿಗೆ ನೋಡೋದು ಅವಶ್ಯಕತೆನೇ ಇಲ್ಲ. ನೀರು ಟೈಮಿಗೆ ಹೋಯ್ತದ, 1-2 ಗಂಟೆ ನೀರು ಬಿಡ್ತೇವೆ. ನೀರು ಆ್ಯಕ್ಚುಲಿ ಏನು ಮಾಡ್ಬೇಕ್ರಿ, ಒಂದು ನೀರು ಒಂದು ಮೇವು, ಒಂದು ಮೇವು ಇತ್ತಲ್ಲ ಮನುಷ್ಯಾಗ ಹ್ಯಾಂಗ ಹಸು ಆದಾಗ ಹಸು ತಿಂತಾನ, ನೀರು ಬೇಕಾದಾಗ ನೀರು ಆಗಿಂದಾಗ ತಿನ್ಲಾಕ ಬರ್ತದೆ. ಅದ್ರಲಿಂದ ದನಗಳಿಗೆ ಹೆಲ್ದಿ ಇರ್ತದೆ. ಸರ್ ಈ ಹಸಿ ಮೇವಿನಾಗ ನೀವು ಏನೇನು ಹಾಕಿರಿ ಸರ್ ಹೊಲ್ದಾಗ? ಈಗ ನಂಬಲ್ಲಿ ನೋಡ್ರಿ ಸೀಸನ್ ವೈಸ್ ಮಾಡ್ತೀವ್ರಿ. ನಂಬಲ್ಲಿ ಸೀಸನ್ ಹೆಂಗದ ಸೀಸನ್ ವೈಸ್. ಈಗ ನಂಬಲ್ಲಿ ನವೆಂಬರ್ ಹಿಡಿದು ಫೆಬ್ರವರಿ ತನಕ ಕಬ್ಬೆ ಕಟಿಂಗ್ ಮಾಡಿ ಹಾಕ್ತೀವಿ. ಈಗ ನಂಬಲ್ಲಿ ಸ್ಟಾಕ್ ದನಗಳು ಅವ, ಅವ್ರಿಗೆ ಏನು ಬೇಕು ಹಸಿ ಬಾಕಿ ಇದ್ದಿನ ಒಣಗಿಂದ್ರ ವರ್ಷದ ಗುಂಟ ಅದೇ ಇರ್ತದೆ. ಚಳಿಗಾಲದಾಗ ಕಬ್ಬು ಇರ್ತದ. ಈಗ ನಂಬಲ್ಲಿ ಮುರ್ಗಾಸ್ ಅದ ರೀ, ಈಗ ಮಕ್ಕಿ ಅದ, ಮತ್ತು ಜೋಳ ನಾವೇನು ಬಿತ್ತೇವು ಜೋಳ 2-3 ಇದು ಮಾಡ್ಕಸಿ ಕೊಡ್ತೀವಿ. ಯಾವುದು ಒಂದೇ ಬಾರ್ 3 ಹಾಕಲ್ಲೇವು, ಮಕ್ಕಿ ಇಲ್ಲ. ಈಗ ಸರಿದಸ್ ನಮ್ಮಲ್ಲಿ ಜೋಳ ಚಾಲು ಅದ, ಬಿತ್ತಿನ ಜೋಳ ಅದ, ಜೋಳ ಚಾಲು ಅದ.